ಹಾಯ್ ಫ್ರೆಂಡ್ಸ್, ಗೋಮಿ ಅಡುಗೆಲಿ ಇವತ್ತಿನ ರೆಸಿಪಿ ಬಂದು ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ರೆಸಿಪಿ. ತುಂಬ ಸುಲಭವಾಗಿ ಮಾಡೋ ಅಂಥದ್ದು, ತುಂಬ ಟೇಸ್ಟಾಗಿರೋ ಅಂಥದ್ದು. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಬಂದ್ಬಿಟ್ಟು ತುಂಬ ನಿಮಗೆ ಟೀ ಅಂಗಡಿಗಳಲ್ಲಿ ನೋಡ್ಬೋದು. ಇದು ಕಜಡ ಅಂತ ಇದೆ ಹೆಸರು. ತುಂಬ ಸುಲಭ ಇದು ಮಾಡೋದು. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಬಂದು ಫಸ್ಟು ನಾವು ಮೈದಾ ಹಸಿಟ್ಟು 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ಮೈದಾ ಹಸಿಟ್ಟಿಗೆ 2 ಟೇಬಲ್ ಸ್ಪೂನು ರವೆ. ಹುರಿಯೋದೇನು ಬೇಡ, ಹಾಗೇ ತೊಗೊಳ್ಳೋದೆ. 2 ಟೇಬಲ್ ಸ್ಪೂನ್ ರವೆಗೆ 1 ಮೊಟ್ಟೆ ಸೇರಿಸ್ಕೊಳ್ಳಿ. 1/4 ಚಮಚ ಏಲಕ್ಕಿ ಪುಡಿ, 1 ಟೀ ಸ್ಪೂನು ತುಪ್ಪ. ಸಕ್ಕರೆ ಬಂದ್ಬಿಟ್ಟು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಕಲ್ಸೋಕ್ಕೆ ಈಸಿ ಆಗುತ್ತೆ ಅಂತ. ಪೌಡ್ರ್ ಮಾಡಿ ಇಟ್ಕೊಂಡಿರೋ ಸಕ್ಕರೆ ಬಂದು 5 ಟೇಬಲ್ ಸ್ಪೂನು ತೊಗೊಂಡಿದ್ದೀನಿ. ಇದು 1 ಕಪ್ಪಿಗೆ ಕರೆಕ್ಟಾಗಿದೆ ಮೆಜರ್ಮೆಂಟು. 5 ಟೇಬಲ್ ಸ್ಪೂನು ಸಕ್ಕರೆ ತೊಗೊಂಡಿದ್ದೀನಿ. ಇದ್ರ ಜೊತೆ ಬಂದು 1/4 ಚಮಚ ಸೋಡಾ ಸೇರಿಸ್ಕೊಳ್ಳಿ. ಇದ್ರ ಜೊತೆಗೆ 1/4 ಚಮಚ, 1 ಚಿಟಿಕೆ ಅಷ್ಟು ಸಾಕು ಸೋಡಾ ಸೇರಿಸ್ಕೊಳ್ಳಿ. ಸೇರಿಸ್ಕೊಂಡು ಇದು ಕೈಯಲ್ಲೇ ಕಲಿಸ್ಬೇಕು ನೀಟಾಗಿ. ಚಪಾತಿ ಹಿಟ್ಟು ಥರ, ಜಾಮೂನ್ ಹಿಟ್ಟು ಥರ ಬರುತ್ತೆ ಇದು ಕಲಸೋಕ್ಕೆ. ಸ್ವಲ್ಪ ಅಂಟುತ್ತೆ ನಿಮಗೆ. ಇದು ಮೊಟ್ಟೆನೇ ಸಾಕು ನಿಮಗೆ, ಅದೇ ಸಾಕಾಗುತ್ತೆ. ಹಂಗೇನ ಸಾಕಾಗಲಿಲ್ಲ ಅಂದರೆ 1 ಟೇಬಲ್ ಸ್ಪೂನಷ್ಟು ಹಾಲು ಅಥವಾ ನೀರು ಸೇರಿಸ್ಕೊಬೋದು. ಕಲಿಸ್ಬಿಟ್ಟು ಒಂದು 10 ನಿಮಿಷ ಮುಚ್ಚಿಟ್ಬಿಡೋಣ. ಇವಾಗ ಒಂದು ಅರ್ಧ ಗಂಟೆನೇ ಆಗಿದೆ, ಒಂದು 15 ನಿಮಿಷದ ಮೇಲೇ ಆಗಿದೆ ನೋಡಿ. ಇದಕ್ಕೆ ನಾನು ಸಕ್ಕರೆ ಹಾಕಿರೋದ್ರಿಂದ ಕೈಗೆ ಸ್ವಲ್ಪ ಅಂಟುತ್ತೆ. ಅದರಿಂದ ಸ್ವಲ್ಪ ಎಣ್ಣೆ ಕೈಗೆ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ. ತುಪ್ಪ ಅಥವಾ ಎಣ್ಣೆಯಲ್ಲಿ ಗ್ರೀಸ್ ಮಾಡಿಕೊಂಡು ಒಂದು ನಿಂಬೆಹಣ್ಣು ಗಾತ್ರ, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು ನೀವು ಹಿಟ್ಟು ತೊಗೊಂಡು ಈ ಥರ ರೌಂಡ್ ಮಾಡಿಕೊಂಡು ತಟ್ಟೆಯಲ್ಲಿ ಇಟ್ಕೊಂಬಿಡೋಣ. ಈ ಥರ ಜೋಡಿಸ್ಕೊಳ್ಳೋಣ. ಇದನ್ನು ಬಂದು ನೀವು ತುಂಬ ಲೋ ಫ್ಲೇಮು ಅಥವಾ ಮೀಡಿಯಮ್ ಫ್ಲೇಮಲ್ಲಿ ನೀವು ಹಾಕಬೇಕು ನೋಡಿ. ಈ ಥರ ಕಾದಿದ್ರೆ ಸಾಕು ಎಣ್ಣೆ. ಯಾಕಂದರೆ ನಾವು ಅದನ್ನು ರೌಂಡ್ ಮಾಡಿ ಹಾಕೋದ್ರಿಂದ ಒಳಗಡೆ ಬೇಯಲ್ಲ. ಆಮೇಲೆ ಇದಕ್ಕೆ ನೀವೇನು ಮಾರ್ಕೇನು ಹಾಕೋದೇ ಬೇಡ, ಅದೇನೇ ಕ್ರ್ಯಾಕ್ ಬಿಟ್ಕೊಳ್ಳುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ, ಅದೇನೇ ಆಟೋಮೆಟಿಕ್ಕಾಗಿ ಕ್ರ್ಯಾಕ್ ಆಗುತ್ತೆ. ನೋಡೋಕ್ಕೂ ಅಷ್ಟೇ, ಟೇಸ್ಟು ಅಷ್ಟೇ. ಟೇಸ್ಟಂತೂ ತುಂಬ ಚೆನ್ನಾಗಿರುತ್ತೆ, ನೋಡೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ ನೋಡಿ. ಈ ಥರ ಗೋಲ್ಡನ್ ಬ್ರೌನ್ ಆದಮೇಲೆ ತೆಗೆದುಬಿಡೋಣ. ಇದು ಬಂದ್ಬಿಟ್ಟು ನಾನು ಮಧುರೈ ಸೈಡ್ ಹೋಗಿದ್ದಾಗ ಒಂದು ಸರಿ ಟೀ ಅಂಗಡಿಯಲ್ಲಿ ನಾನು ತಿಂದಿದ್ದೆ. ತುಂಬ ಇಷ್ಟ ಆಗಿತ್ತು ನನಗೆ. ಇದನ್ನು ನಾವು ಮನೆಯಲ್ಲೇ ಮಾಡ್ಬೋದು ನೋಡಿ. ತುಂಬ ಸುಲಭ, ತುಂಬ ಟೇಸ್ಟಾಗಿರುತ್ತೆ. ಇವಾಗ ಇದನ್ನು ಸರ್ವ್ ಮಾಡಿಬಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೂಪರಾಗಿರೋ ಕಜಡ ರೆಡಿ ಆಗೋಯ್ತು. ಇವಾಗ ಸರ್ವ್ ಮಾಡ್ಬೋದು. ನನ್ನ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಇವಾಗ ಇದನ್ನು ನಾನು ನಿಮಗೆ ಒಂದು ತೋರಿಸ್ತೀನಿ ಒಳಗಡೆ ಹೇಗೆ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೆಂದಿರುತ್ತೆ. ತುಂಬ ಸೂಪರಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ.